ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ವರ್ಣಿಕರಾಜ್ ಕನ್ನಡ ವ್ಲಾಗ್ಸ್. ನಾನಿವತ್ತು ಅಕ್ಕಿ ರೊಟ್ಟಿ ಮತ್ತು ಎಣ್ಣೆಗಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅರ್ಧ kg ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ಇದನ್ನು 4 ಭಾಗ ಮಾಡಿ ಅದರೊಳಗೆ ಫಿಲ್ ಮಾಡ್ತಾರೆ ಮಸಾಲೆನ. ಬಟ್ ನಾನು ಈ ಥರ ಹೆಚ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಕೆಲವೊಂದು ಸಲ ಬದನೆಕಾಯಿ ಪೂರ್ತಿ ಬೆಂದಿರಲ್ಲ. ಸೊ ಹಾಗಾಗಿ ಇದನ್ನು ಈ ಥರ ಕಟ್ ಮಾಡಿಕೊಂಡ್ರೆ ಪೂರ್ತಿಯಾಗಿ ಬೇಯುತ್ತೆ ಮತ್ತು ಮಸಾಲೆ ಚೆನ್ನಾಗಿ ತಗೊಳುತ್ತೆ. ಸೊ ಹಾಗಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ತೊಗೊಂಡು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡೆ. ಇನ್ನೊಂದು ಕಡೆ ಕಡಲೆ ಬೀಜ ಮತ್ತು ಎಳ್ಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸಹ ಗ್ರೈಂಡ್ ಮಾಡಿ ಎತ್ತಿಟ್ಕೊಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ಸಣ್ಣದಾಗಿ ಒಂದು 2 ಈರುಳ್ಳಿ ಹೆಚ್ಕೊಂಡಿರಬೇಕು. ಅದಾದಮೇಲೆ 2 ಚಮಚದಷ್ಟು ಖಾರ ಪುಡಿ, ಒಂದು 3 ಚಮಚದಷ್ಟು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು 2 ಚಮಚದಷ್ಟು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಬೇಕಾದ್ರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು ನೀವು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚು ಹಾಕ್ಕೊಂಡೆ. ನೆನೆಸಿಟ್ಟಿರೋ ಹುಣಸೆಹಣ್ಣ ಚೆನ್ನಾಗಿ ಕಿವುಚಿ ಅದರ ರಸ ತೊಗೋತಾ ಇದ್ದೀನಿ. ಮತ್ತು ಲಾಸ್ಟ್ಗೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಮಸಾಲೆ ರೆಡಿ ಆಯಿತು. ಈಗ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ ಹಾಕ್ಕೋತಾ ಇದ್ದೀನಿ. ಬದನೆಕಾಯಿ ಏನಾದರೂ ಕಪ್ಪಾಗಿದ್ದರೆ ಅಕ್ಕಿ ಹಿಟ್ಟಲ್ಲಿ ತೊಳೆದು ಬಳಸ್ಬೋದು. ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಕೋಬೇಕಾಗುತ್ತೆ. ರೊಟ್ಟಿ ಜೊತೆ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಪಲ್ಯ ರೆಡಿ ಆಯಿತು. ಒಂದು ಕಡೆ ನಾನು ರೊಟ್ಟಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲಿ ತೊಗೊಂಡು 2 ಲೋಟದಷ್ಟು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀರು ಚೆನ್ನಾಗಿ ಕಾದ್ಮೇಲೆ 1/4 ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. 1/4 ಬಟ್ಲು ಅಕ್ಕಿ ಹಿಟ್ಟಿಗೆ 8ರಿಂದ 9 ರೊಟ್ಟಿ ಆಗುತ್ತೆ. ಒಂದು 2 ನಿಮಿಷ ಬಿಟ್ಟು ಅದಾದಮೇಲೆ ಮಿಕ್ಸ್ ಮಾಡ್ಕೋತಾ ಇರಬೇಕು, ಯಾಕೆಂದರೆ ಮಧ್ಯೆ ಗಂಟಾಗಿಬಿಡುತ್ತೆ. ಜಾಸ್ತಿ ನೀರಾದರೂ ಗಂಟಾಗಿಬಿಡುತ್ತೆ. ಸ್ವಲ್ಪ ಹೊತ್ತು ಆಬೇಲ್ ಬೇಯೋಕ್ಕೆ ಅಂತ ಮೇಲೆ ಮುಚ್ಚಳ ಮುಚ್ಚಿ ಅದಾದಮೇಲೆ ದೊಡ್ಡ ತಟ್ಟೆ ತೊಗೊಂಡು ಅದಕ್ಕೆ ಮಾಡಿರೋ ಹಿಟ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಚೆನ್ನಾಗಿ ನಾದಿದಷ್ಟು ರೊಟ್ಟಿ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.